ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ನ ಬಳಿಕ ಈಗ ಮತ್ತೆರಡು ಮಹತ್ವದ ಎಲೆಕ್ಷನ್ಗಳು ನಡೆಯೋದಕ್ಕಿದೆ. ಅದು ಯಾವುದು ಅಂತ ಕೇಳಿದ್ರೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಸಂಬಂಧಿಸಿದಂತ ಎಲೆಕ್ಷನ್. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಖಾಲಿಯಾಗುವಂತ ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಜೂನ್ ಮೊದಲ ವಾರದಲ್ಲಿ ರಾಜ್ಯಸಭೆಯ 4 ಸ್ಥಾನಗಳು ಖಾಲಿಯಾಗುತ್ತೆ, ಅಂದ್ರೆ ಅವಧಿ ಮುಕ್ತಾಯ ಆಗುತ್ತೆ ಜೂನ್ 20ಕ್ಕೆ. ತೆರವಾದಂಥ ಸ್ಥಾನಗಳು ಯಾರಿಗೆ ಅನ್ನೋದು ಪ್ರಶ್ನೆ. ಯಾರ್ದೆಲ್ಲ ಅವಧಿ ಪೂರ್ಣ ಆಗತ್ತೆ ಅಂತ ಕೇಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಬಿಜೆಪಿಯ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಮತ್ತು ನಾರಾಯಣ್ ಸಾಬಾಂಡಗೆ, ಇವರು 4 ಜನರ ಅವಧಿಯೂ ಕೂಡ ಮುಕ್ತಾಯ ಆಗುತ್ತೆ. ಆದರೆ ಈ 4 ಸ್ಥಾನಗಳ ಪೈಕಿ 3 ಕಾಂಗ್ರೆಸ್ಗೆ ಒಲಿಯುತ್ತೆ. ನಂಬರ್ಸ್ ನೋಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮರು ಆಯ್ಕೆ ಖಚಿತ. ಮತ್ತೆರಡು ಯಾರಿಗೆ ಕಾಂಗ್ರೆಸ್ನಲ್ಲಿ? ಈ ಪ್ರಶ್ನೆ ಇದೆ. ಶಾಸಕರ ಬಲಾಬಲ ಗಮನಿಸಿದಂತ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡಿ ಕಳಿಸುವಷ್ಟು ಶಕ್ತಿ ಇದೆ. ಒಬ್ರು ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆಯಾಗ್ತಾರೆ ಕಾಂಗ್ರೆಸ್ನಿಂದ, ಆಗೋದು ಖಚಿತ. ಈ ಎರಡನೇವರನ್ನು ಕೂಡ ಕಾಂಗ್ರೆಸ್ ಆಯ್ಕೆ ಮಾಡಿ ಕಳಿಸುವಂತ ಬಲಾಬಲ ಇದೆ. ಮೂರನೇವರನ್ನ ಕಳಿಸ್ಕೊಳ್ಬೇಕು ಅಂತಾದ್ರೆ ಒಂದಿಷ್ಟು ಸರ್ಕಸ್ ಅನ್ನ ಮಾಡಬೇಕಾಗತ್ತೆ. ಬಿಜೆಪಿ ಒಬ್ಬರನ್ನ ಕಳಿಸ್ಕೊಡುತ್ತೆ, ಅದಕ್ಕೆ ಬೇಕಾದಂತ ಶಕ್ತಿ ಬಿಜೆಪಿಯ ಬಳಿ ಇದೆ. ಜೆಡಿಎಸ್ನ ವೋಟು ಮತ್ತು ಕಾಂಗ್ರೆಸ್ನಲ್ಲಿ ಉಳಿಯುವಂತ ವೋಟು ಮತ್ತು ಬಿಜೆಪಿಯಲ್ಲಿ ಉಳಿಯುವಂತ ವೋಟು, ಆ ಮೂರನೇ ವ್ಯಕ್ತಿ ಯಾರಾಗ್ತಾರೆ? ಈ ಎಲ್ಲ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ. ಯಾರನ್ನ ಆಯ್ಕೆ ಮಾಡಿ ಕಳಿಸಲಾಗುತ್ತೆ ರಾಜ್ಯಸಭೆಯಿಂದ ಅನ್ನುವಂಥ ಪ್ರಶ್ನೆ. ಇದು ರಾಜ್ಯಸಭೆಗೆ ಸಂಬಂಧಿಸಿದಂತ ಲೆಕ್ಕಾಚಾರ ಅಂತಾದ್ರೆ, ವಿಧಾನ ಪರಿಷತ್ನ 7 ಸ್ಥಾನಗಳು ಕೂಡ ಖಾಲಿ ಆಗ್ತಾ ಇದ್ದಾವೆ. ಈ 7 ಸ್ಥಾನಗಳಿಗೂ ಕೂಡ ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಜೂನ್ ತಿಂಗಳಲ್ಲೇ ವಿಧಾನ ಪರಿಷತ್ನ 7 ಮಂದಿ ಸದಸ್ಯರು ಅವಧಿ ಪೂರ್ಣ ಆಗುತ್ತೆ. ಜೆಡಿಎಸ್ನ ಗೋವಿಂದ ರಾಜು, ನಜೀರ್ ಅಹಮ್ಮದ್ ಕಾಂಗ್ರೆಸ್ನಿಂದ, ಬಿಜೆಪಿ ಎಂಟಿಬಿ ನಾಗರಾಜ್, ಪ್ರತಾಪ್ ಸಿಂಹ ನಾಯಕ್, ಸುನಿಲ್ ವಲ್ಯಾಪುರೆ, ತಿಪ್ಪಣ್ಣ ಕಮಕನೂರ್ ಮತ್ತು ಬಿಕೆ ಹರಿಪ್ರಸಾದ್, ಇವರ ಸದಸ್ಯತ್ವದ ಅವಧಿ ಮುಕ್ತಾಯ ಆಗತ್ತೆ. ಇದರಲ್ಲಿ ಯಾರ್ಯಾರು ಮರು ಆಯ್ಕೆಯಾಗ್ತಾರೆ? ಕಾಂಗ್ರೆಸ್ ಗಿರುವಂತ ಶಕ್ತಿ ಎಷ್ಟು ಜನರನ್ನ ಆಯ್ಕೆ ಮಾಡಿ ಕಳಿಸೋದಕ್ಕೆ ಸಾಧ್ಯ ಆಗತ್ತೆ? ಈ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇರು. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂತ ಸದಸ್ಯರು 7 ಮಂದಿ. ಈ 7 ಮಂದಿಯ ಪೈಕಿ ಕಾಂಗ್ರೆಸ್ನಿಂದ, ಅಂದ್ರೆ 7 ಸ್ಥಾನಗಳ ಪೈಕಿ ಕಾಂಗ್ರೆಸ್ಗೆ ಎಷ್ಟು ಸಿಗತ್ತೆ ಮತ್ತು ಯಾರಿಗೆ ಸಿಗತ್ತೆ, ಬಿಜೆಪಿಗೆ ಎಷ್ಟು ಸಿಗತ್ತೆ ಮತ್ತು ಬಿಜೆಪಿ ಯಾರನ್ನ ಆಯ್ಕೆ ಮಾಡುತ್ತೆ, ಈ ಎಲ್ಲ ಕುತೂಹಲ ಇದೆ 2 ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಸಂಬಂಧಿಸಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಏನೇನ್ ಲೆಕ್ಕಾಚಾರ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಸಂಬಂಧಿಸಿ? ರಕ್ಷತ್, ಈಗ ಕುತೂಹಲ ಇರುವಂಥದ್ದು ಪ್ರಮುಖವಾಗಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಆಯ್ಕೆ ಪುನರ್ ಆಯ್ಕೆ ಆಗುತ್ತಾ ಅನ್ನುವಂಥದ್ದು ಒಂದು. ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಈ ಬಾರಿ ಹೆಚ್ಚಿನ ಸ್ಥಾನಗಳು ಸಿಗ್ತಾ ಇರೋ ಕಾರಣಕ್ಕಾಗಿ, ಅಂದರೆ 4 ರಾಜ್ಯಸಭಾ ಸ್ಥಾನಗಳು ಖಾಲಿ ಆದರೆ ಕರ್ನಾಟಕಕ್ಕೆ, ಅದರಲ್ಲೂ ಕಾಂಗ್ರೆಸ್ಗೆ 3 ರಾಜ್ಯಸಭಾ ಸ್ಥಾನಗಳ ಗೆಲ್ಲುವಂತಹ ಅವಕಾಶಗಳಿದ್ದಾವೆ. ಹೀಗಾಗಿ ಹೈಕಮಾಂಡ್ಗೆ ಒಂದು ಕಡೆ ಕರ್ನಾಟಕದ ನಾಯಕತ್ವದ ಬದಲಾವಣೆ ಇತ್ಯರ್ಥ ಮಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದರ ಜೊತೆಗೆ ರಾಜ್ಯಸಭೆ ಆಯ್ಕೆ ಜೊತೆಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾ ಇರುವಂತಹ 7 ಸ್ಥಾನಗಳ ಚುನಾವಣೆಗಳು ಕೂಡ ಮುಂದೆ ಇದೆ. ಎಲ್ಲರ ಪ್ರಶ್ನೆ ಇರುವಂಥದ್ದು ಮತ್ತು ಎಲ್ಲರ ಕುತೂಹಲ ಇರುವಂಥದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರ ಪುನರ್ ಆಯ್ಕೆ ಅಂತೂ ಆಗತ್ತೆ. ಇದನ್ನ ಹೊರತುಪಡಿಸಿ ಬೇರೆ ಯಾರಿಗೆ ಅವಕಾಶಗಳನ್ನು ಕೊಡ್ತಾರೆ? ಹಲವು ರೀತಿಯಾದಂಥ ಚರ್ಚೆಗಳಿದ್ದಾವೆ. ಈ ಥರದ ಚರ್ಚೆಗಳು ಅದು ಸಾಧ್ಯತೆ ಇದೆಯಾ ಇಲ್ವಾ ಗೊತ್ತಿಲ್ಲ. ಕಾರಣ
CMs ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆಗೆ ಕಳಿಸಿ ಇಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆಗೆ ಅಂದ್ರೆ ಅಧಿಕಾರ ಹಂಚಿಕೆ ಮಾಡ್ತಾರೆ ಅನ್ನುವಂಥ ವಾದಗಳು ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಆ ಕಾರಣಕ್ಕಾಗಿ ರಾಜ್ಯಸಭೆ ಚುನಾವಣೆ ಕರ್ನಾಟಕದ ಈ ಬಾರಿ ಅತ್ಯಂತ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ನಿಶ್ಚಿತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪುನರಾಯ್ಕೆ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಯಾರು ಆಯ್ಕೆ ಆಗ್ತಾರೆ ಅನ್ನುವಂಥ ಕುತೂಹಲಗಳು ಉಳಿದಿದ್ದಾವೆ. ಇನ್ನು 7 ವಿಧಾನ ಪರಿಷತ್ ಸ್ಥಾನಗಳು ಕೂಡ ಖಾಲಿ ಆಗ್ತಾ ಇರೋದ್ರಿಂದ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾ ಇದ್ದಾರೆ. ಹೀಗಾಗಿ ಮರು ಆಯ್ಕೆ ಬಯಸಿರ್ತಕ್ಕಂಥವ್ರು ಸಾಕಷ್ಟು ಮಂದಿ ಇದ್ದಾರೆ. ಉದಾಹರಣೆಗೆ BK ಹರಿಪ್ರಸಾದ್ ಅವರು ಇದ್ದಾರೆ, ಅವರು ಮತ್ತೆ ಮರು ಆಯ್ಕೆಯನ್ನ ಬಯಸ್ತಾ ಇದ್ದಾರೆ. ಬೇರೆ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ, ಅಥವಾ ಅವರನ್ನ ರಾಜ್ಯಸಭೆಗೆ ಕಳಿಸಿ ಬೇರೆ ಯಾರಿಗಾರು ಅವಕಾಶಗಳನ್ನು ಮಾಡಿಕೊಡ್ತಾರಾ ಗೊತ್ತಿಲ್ಲ. ಆ ಥರದ ಚರ್ಚೆಗಳು ನಡೀತಾ ಇದೆ. ಮತ್ತು ತೆರೆಮರೆಯಲ್ಲಿ ದೆಹಲಿಗೆ ಹೋಗಿ ಬರ್ತಾ ಇರುವಂತಹ ಆಕಾಂಕ್ಷಿಗಳ ಸಂಖ್ಯೆಯು ಕೂಡ ದುಪ್ಪಟ್ಟಾಗ್ತಾ ಇದೆ. ಕೆಲವರು ಸಚಿವ ಸ್ಥಾನಕ್ಕಾಗಿ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಅಧಿಕಾರ ಹಂಚಿಕೆಗಾಗಿ ಒತ್ತಾಯಿಸಿ ಕೆಲವರು ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಈ ನಡುವೆ ತಮ್ಮ ಸ್ಥಾನಗಳನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮನ್ನು ಆಯ್ಕೆ ಮಾಡಿ ಅನ್ನುವಂತಹ ಲಾಬಿ ಮಾಡೋದಕ್ಕೂ ಕೂಡ ಕೆಲವರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಯಾಕಂದರೆ ಜೂನ್ 20 ಮತ್ತು ಜೂನ್ 30 ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ಇದೆರಡೂ ಕೂಡ 10 ದಿನಗಳ ಅಂತರದಲ್ಲಿ ನಡೆಯುತ್ತೆ. ಹೀಗಾಗಿ ತೆರೆಮರೆಯಲ್ಲಿ ಆಕಾಂಕ್ಷಿಗಳು ತಮ್ಮ ಕಸರತ್ತನ್ನು ಆರಂಭ ಮಾಡಿದ್ದಾರೆ. ಯಾರಿಗೆ ಈ ಬಾರಿ ಮರು ಆಯ್ಕೆಯ ಅವಕಾಶಗಳು ಸಿಗುತ್ತೋ ಗೊತ್ತಿಲ್ಲ. ಉದಾಹರಣೆಗೆ ಹೇಳ್ತಾ ಹೋದ್ರೆ ನಜೀರ್ ಅಹಮದ್ ಅವ್ರ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಪಕ್ಷ ವಿರೋಧಿ ಚಟುವಟಿಕೆಯ ಕಾರಣಕ್ಕಾಗಿ ಅವರು ಪುನರಾಯ್ಕೆಯನ್ನು ಬಯಸಿದ್ರು. ಬಹುಶಃ ಈ ಬಾರಿ ಆಯ್ಕೆಯಲ್ಲಿ ಅವರಿಗೆ ಅವಕಾಶಗಳು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಕಡೆ ಗೋವಿಂದರಾಜು ಅವರನ್ನು ಕೂಡ ಈ RCBಯ ಕಾಲ್ತುಳಿತ ಪ್ರಕರಣದಿಂದಾಗಿ ಅವರನ್ನ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆರವುಗೊಳಿಸಲಾಗಿತ್ತು. ಅವರನ್ನ ಪುನರಾಯ್ಕೆ ಮಾಡ್ತಾರೆ. ಯಾಕಂದ್ರೆ 3 ಬಾರಿ ಅವರು ಆಯ್ಕೆ ಆಗಿರೋದ್ರಿಂದ ಮತ್ತೊಬ್ಬರಿಗೆ ಅವಕಾಶಗಳನ್ನು ಕೊಡ್ತಾರ. ಈ ತರದ ಹಲವು ಲೆಕ್ಕಾಚಾರಗಳಿದಾವೆ. ಹಾಗಾಗಿ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಹೆಚ್ಚಿದೆ. ಗೆಲ್ಲುವಂತ ಅವಕಾಶಗಳು ಕೂಡ ಜಾಸ್ತಿ ಇರುವ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಈ ಬಾರಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂತ ಚುನಾವಣೆ ಒಂದಷ್ಟು ಜಟಿಲ ಅಂತೂ ಇದೆ. ಇದನ್ನ ಹೈಕಮಾಂಡ್ ಹೇಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ. ಇದೆಲ್ಲದರ ಬೆಳವಣಿಗೆಯ ನಡುವೆ ಇದೇ ತಿಂಗಳಿನಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆಯೂ ಕೂಡ ತೀವ್ರಕ್ಕೆ ಹೋಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಯಾವುದನ್ನ ಮೊದಲು ಮಾಡ್ತಾರೆ ಅಂದ್ರೆ ಈಗ ಬೇಡ, ರಾಜ್ಯಸಭೆ ವಿಧಾನಸಭಾ ಪರಿಷತ್ ಚುನಾವಣೆಗಳು ಮುಗಿಲಿ, ಆನಂತರ ತೀರ್ಮಾನ ಮಾಡೋಣ ಅಂತಾರ, ಅಥವಾ ತೀರ್ಮಾನ ಕೈಗೊಂಡ್ರೆ ಅದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಚುನಾವಣೆಯ ಮೇಲೂ ಕೂಡ ಪರಿಣಾಮಗಳು ಬೀರುತ್ತಾ ಗೊತ್ತಿಲ್ಲ. ಹೀಗಾಗಿ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಾದಂತಹ ಗೊಂದಲದ ಪರಿಸ್ಥಿತಿ ಏರ್ಪಟ್ಟಂಗೆ ಕಾಣಿಸ್ತಾ ಇದೆ. ರಕ್ಷತ್, ಒಟ್ಟಿನಲ್ಲಿ ಈ ಬಾರಿಯ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಚುನಾವಣೆ ತೀವ್ರ ಕುತೂಹಲ ಅಂತೂ ಕೆರಳಿಸಿದೆ. ರಕ್ಷತ್, ಧನ್ಯವಾದ ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.